ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಪ್ರಕೃತಿ ನಮಗೆ ಹೇಗೆ ಕೆಲವು ಪಾಠಗಳನ್ನ ಮತ್ತೆ ಕೌಶಲ್ಯಗಳನ್ನ ಕಲಿಸುತ್ತದೆ ಎಂಬ ವಿಚಾರವಾಗಿ ತಿಳ್ಕೊಳ್ಳೋಣ. ಮಕ್ಕಳೇ, ನೀವು ಪ್ರತಿನಿತ್ಯ ಪ್ರಾಣಿಗಳು, ಸಸ್ಯಗಳು ಇವುಗಳನ್ನು ನೋಡ್ತಾ ಇರ್ತೀರ. ಬೆಟ್ಟ, ನದಿ, ಈ ಎಲ್ಲವೂ ಸಹಿತ ನಮಗೆ ಕೆಲವು ಪಾಠಗಳನ್ನು ಕಲಿಸಿಕೊಡುತ್ತೆ. ಅದು ಏನು ಅನ್ನೋದನ್ನು ನಾವು ಸ್ವಲ್ಪ ವಿವರವಾಗಿ ತಿಳ್ಕೋಬೇಕಾಗುತ್ತೆ. ಇಲ್ಲಿ ನಾನು ನಿಮ್ಮ ಒಂದು ಓದಿಗೆ, ನಿಮ್ಮ ಒಂದು ಬೆಳವಣಿಗೆಗೆ ಸಹಾಯವಾಗ್ತಕ್ಕಂಥ ಕೆಲವು ವಿಚಾರಗಳನ್ನು ಆರಿಸ್ಕೊಂಡಿದ್ದೀನಿ. ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲನೇದಾಗಿ ನಾವು ಇರುವೆಗಳ ಬಗ್ಗೆ ತಿಳ್ಕೊಳ್ಳೋಣ. ಇರುವೆಗಳು ತುಂಬಾ ಚಿಕ್ಕದಾಗಿರುತ್ತೆ. ಇರುವೆಗಳಲ್ಲಿ ಅನೇಕ ಬಗೆ ಇದೆ. ಕೆಂಪು, ಕಪ್ಪು, ನಾವು ಗೊದ್ದ ಅಂತ ಹೇಳ್ತೀವಿ. ಇಲ್ಲಿ ಕಾಣಿಸ್ತಿರೋ ಗೊದ್ದ, ಕಪ್ಪು ಗೊದ್ದ. ಇವು ಆಹಾರವನ್ನ ಕಲೆಕ್ಟ್ ಮಾಡಿ ಅವು ಅಲ್ಲೇ ತಿನ್ನೋದಿಲ್ಲ. ಆಹಾರವನ್ನ ಕಲೆಕ್ಟ್ ಮಾಡಿಕೊಂಡು ಗುಂಪು ಗುಂಪಾಗಿ ಅವರ ಗೂಡುಗಳ ಒಳಗೆ ಹೋಗುತ್ತೆ. ಗೂಡುಗಳಲ್ಲಿ ಇನ್ನೂ ಸಾವಿರಾರು ಇರುವೆಗಳಿರುತ್ತೆ. ಆ ರೀತಿಯಾಗಿ ಇರುವೆಗಳಿರುತ್ತೆ. ಆ ಇರುವೆಗಳಿಗೆ ಅವು ಆಹಾರವನ್ನ ಕೊಡುತ್ತೆ. ಅಂದ್ರೆ ಇರುವೆಗಳು ಒಟ್ಟಾಗಿ ಕೆಲಸ ಮಾಡುತ್ತವೆ. ಟೀಮ್ ವರ್ಕ್ ಅಂತ ಹೇಳ್ತೀವಲ್ಲ ಅದು. ಅವು ಸಮೂಹಕ್ಕೆ ಆಹಾರವನ್ನು ಹೊರತರುತ್ತವೆ. ಏನ್ ನಾವು ಕಲ್ತ್ಕೊಳ್ತಕ್ಕಂಥ ಪಾಠ ಇದರಲ್ಲಿ ಅಂದ್ರೆ, ತಂಡದ ಕೆಲಸ ಯಶಸ್ಸು ತರುತ್ತದೆ ಅಂತಕ್ಕಂಥದ್ದು. ಇದು ಮುಖ್ಯವಾಗಿರ್ತಕ್ಕಂಥ ಒಂದು ಪಾಠ. ಇದನ್ನ ನೀವು ಮರಿಬೇಡಿ. ಟೀಮ್ ವರ್ಕ್. ನಿಮಗೆ ಯಾವುದಾದ್ರೂ ಸಬ್ಜೆಕ್ಟ್ ನಲ್ಲಿ ಪಾಠ ಕಷ್ಟ ಅನಿಸಿದಾಗ ಉಪಾಧ್ಯಾಯರ ಜೊತೆಗೆ ನೀವು ಡಿಸ್ಕಸ್ ಮಾಡಿ ಒಂದು ಸಣ್ಣ ಟೀಮ್, ಗ್ರೂಪ್ ವರ್ಕ್ ಅಂತ ಹೇಳ್ತೀವಲ್ಲ, ಆ ಗ್ರೂಪ್ ವರ್ಕ್ ಅಲ್ಲಿ ನೀವು ಪಾಠಗಳನ್ನು ಕಲ್ತ್ಕೊಳ್ಳೋದಾದ್ರೆ ನಿಮಗೆ ಯಶಸ್ಸು ಡೆಫಿನೆಟ್ ಅಂತ ನಾನು ಹೇಳ್ತೀನಿ. ಈಗ ಇನ್ನೊಂದು ನೋಡೋಣ. ಪ್ರಕೃತಿಯಲ್ಲಿ ಎಲ್ಲ ವಸ್ತುಗಳು ಬೆಳವಣಿಗೆ ಇರುತ್ತೆ. ಬೆಟ್ಟಗಳು ಸಹಿತ ಬೆಳೆಯುತ್ತೆ ಅಂತ ಹೇಳ್ತಾರೆ. ಈಗ ನಾವು ಪ್ರಕೃತಿಯಲ್ಲಿ ತುಂಬಾ ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಒಂದು ಬೀಜವನ್ನು ಹಾಕಿದಾಗ ಆ ಬೀಜ ಸಣ್ಣ ಮೊಳಕೆಯಾಗಿ, ಗಿಡವಾಗಿ, ಸಸ್ಯವಾಗಿ ಬೆಳೆದು ದೊಡ್ಡ ಮರವಾಗಬಹುದು. ಆದರೆ ಇದಕ್ಕೆ ಟೈಮ್ ಬೇಕು. ಬೆಳವಣಿಗೆ ನಿಧಾನವಾಗುತ್ತೆ. ಪ್ರಕೃತಿಯಲ್ಲಿ ಯಾವುದಕ್ಕೂ ತುರ್ತು ಅಂದ್ರೆ ಆತುರತೆ ಇಲ್ಲ. ನಿಧಾನವಾಗಿ ಎಲ್ಲ ಬೆಳವಣಿಗೆ ಆಗುತ್ತೆ. ಹಾಗೆ ನೀವು ಸಹಿತ ನಿಮ್ಮ ಒಂದು ಗೋಲು, ನೀವು ಬೆಳವಣಿಗೆ ಆಗ್ಬೇಕು, ಓದ್ಬೇಕು, ಕಲ್ತ್ಕೋಬೇಕು ಅಂತ ಹೇಳಿದ್ರೆ ನಿಧಾನವಾಗಿ ಕಾಯ್ಬೇಕು ಮತ್ತು ಹೆಚ್ಚು ಪ್ರಯತ್ನಗಳನ್ನು ಮಾಡಬೇಕು. ಬೆಳವಣಿಗೆ ನಿಧಾನವಾಗುತ್ತೆ. ನೀವು ಸ್ಕೂಲಿಗೆ ಸೇರಿದ ತಕ್ಷಣ ನಿಮಗೆ ಡಿಗ್ರಿ ಸಿಗಲ್ಲ. ಸುಮಾರು 15 ವರ್ಷ ಕಾಯ್ಬೇಕಾಗುತ್ತೆ. ಆದರೆ ಅದಕ್ಕೆ ನಾವು ಬೆಳವಣಿಗೆ ಅಂತ ಹೇಳ್ತೀವಿ. ಆ ಬೆಳವಣಿಗೆಗೆ ನೀವು ಪ್ರಯತ್ನ ಮಾಡಬೇಕು. ಇನ್ನೂ ಒಂದು ಮುಖ್ಯವಾಗಿರ್ತಕ್ಕಂಥ ಪಾಠ ನಮ್ಮ ಹೃದಯದಿಂದ ನಾವು ಕಲ್ತ್ಕೊಳ್ಬಹುದು. ಎಲ್ಲರ ದೇಹದಲ್ಲಿ ಹೃದಯ ಇದ್ದೇ ಇರುತ್ತೆ. ಜೀವಂತವಾಗಿದ್ದಾಗ ಹೃದಯ ಹಗಲು ರಾತ್ರಿ ಲುಬ್ 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 ಅಂತ ಬಡ್ಕೊಳ್ತಾನೆ ಇರುತ್ತೆ. ಯಾವತ್ತೂ ನಿಲ್ಲೋದಿಲ್ಲ. ನಿಂತ್ರೆ ನಾವು ಜೀವಂತವಾಗಿರೋದಿಲ್ಲ. ರಜೆ ತಗೊಳ್ಳಲ್ಲ. ನನಗೆ ಸುಸ್ತಾಗಿದೆ, ಇವತ್ತು ನಾನು ಮಲ್ಕೋಬೇಕು ಅಂತ ಹೇಳಲ್ಲ. ಕೆಲಸ ಮಾಡ್ತಾನೆ ಇರುತ್ತೆ. ಇದು ನಮ್ಮ ಜೀವಂತವಾಗಿರುತ್ತೆ. ಅಂದ್ರೆ ಹೃದಯ ಕನ್ಸಿಸ್ಟೆಂಟ್ ಆಗಿ ನಿರಂತರವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ರೆಸ್ಟ್ ತೆಗೆದುಕೊಳ್ಳದೆ ಕೆಲಸ ಮಾಡ್ತಾ ಇರುತ್ತೆ. ಅಂದ್ರೆ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನೀವು ಒಳ್ಳೆಯ ಪಾಠಗಳನ್ನು ಕಲಿತು ಬುದ್ಧಿವಂತರಾಗಬೇಕು, ಒಳ್ಳೆಯ ಮಾರ್ಕ್ಸ್ ಹೋಗ್ಬೇಕು ಅಂತ ಹೇಳಿದ್ರೆ ನಿರಂತರತೆ ಕಲ್ತ್ಕೋಬೇಕು. ಅಂದ್ರೆ ಬೆಳಗ್ಗಿನಿಂದ ರಾತ್ರಿ ತನಕ ಓದಿ ಅಂತ ಅರ್ಥ ಅಲ್ಲ. ಮನೆಗೆ ಬಂದ್ಮೇಲೆ 1 ಗಂಟೆ ಸಾಯಂಕಾಲ 7ರಿಂದ 8 ಗಂಟೆ ಮೊಬೈಲ್ ಬಿಟ್ಟು, ಟಿವಿ ಬಿಟ್ಟು, ಪುಸ್ತಕವನ್ನು ಹಿಡಿದುಕೊಂಡು ಓದಿ, ಬರೆದು, ಪ್ರಶ್ನೆಗಳನ್ನು ಉತ್ತರ ಬರೆದು ಇವುಗಳನ್ನು ಮಾಡ್ತಾ ಬಂದ್ರೆ ನಿಮಗೆ ಅನುಕೂಲವಾಗುತ್ತೆ ಅಂತ
ಇಲ್ಲಿ ಸೆಲ್ಫ್ ರಿಲಯನ್ಸ್, ಗುಣಮುಖತೆ ಅಂತ ಒಂದು ಪಾಠವನ್ನ ನಾವು ದೇಹ ಕಲಿಸ್ಕೊಡುತ್ತೆ ನಮಗೆ. ನೀವು ಆಟ ಆಡ್ಬೇಕಾದ್ರೆ ಏನಾದ್ರು ತಾಗಿಸ್ಕೊಂಡಾಗ ಸಣ್ಣ ಗಾಯ ಆಗುತ್ತೆ, ಅಥವಾ ಗುಳ್ಳೆಗಳು ಬಂದಾಗ ಅದು ಗಾಯ ಆಗುತ್ತೆ, ಕೇಳ್ಕೊಂಡಾಗ. ಆದರೆ ಯಾವುದೇ ಒಂದು ಸಹಾಯ ಇಲ್ಲದೆ ಅದು ತಾನಾಗಿ ಗುಣವಾಗಿ ಹೋಗುತ್ತೆ. ಅದು ಸ್ವಲ್ಪ ಸಮಯ ಬೇಕಾಗುತ್ತೆ, ಪೇಷನ್ಸ್ ಬೇಕಾಗುತ್ತೆ. ಇವತ್ತು ಬಿದ್ದರೆ ಗಾಯವಾದ್ರೆ ಇವತ್ತೇ ಅದು ಮಾಯಬೇಕು ಅಂತ ಹೇಳೋಕ್ಕಾಗಲ್ಲ. ಡಾಕ್ಟರ್ ಬ್ಯಾಂಡೇಜ್ ಕಟ್ತಾರೆ, ಆ ಕಟ್ಟಿದ ಮೇಲೆ ಅದು ಸ್ವಲ್ಪ ಕಾಲವಾದ ಮೇಲೆ ಅದು ಮಾಯವಾಗುತ್ತೆ, ಗುಣವಾಗುತ್ತೆ. ಅಂದ್ರೆ ಪೇಷನ್ಸ್. ನಮ್ಮ ದೇಹದ ಎಲ್ಲಾ ಕೋಶಗಳಲ್ಲೂ ಪೇಷನ್ಸ್ ಇರುತ್ತೆ. ಅದಕ್ಕೆ ಸೆಲ್ಫ್ ರಿಲಯನ್ಸ್ ಅಂತ ಕರಿತೀವಿ. ಅದನ್ನ ನೀವು ಕಲ್ತ್ಕೊಳ್ಬೇಕು. ಅನೇಕ ಪಾಠಗಳನ್ನ ನೀವೇ ಅನೇಕ ಸಾರಿ ಓದಿ ಅದನ್ನ ಅರ್ಥ ಮಾಡಿಕೊಂಡು ಪರೀಕ್ಷೆಯಲ್ಲಿ ಬರಿಬೇಕಾಗ್ಬೋದು. ಇದಕ್ಕೆ ಪೇಷನ್ಸ್ ಅಂತ ಹೇಳ್ತಾರೆ, ಸೆಲ್ಫ್ ರಿಲಯನ್ಸ್ ಅಂತಾನು ಹೇಳ್ಬೋದು. ಇನ್ನೊಂದು ಸಣ್ಣ ಪಾಠ ಸಸ್ಯಗಳಿಂದ ಬರ್ತದೆ. ಸಸ್ಯಗಳು ಬೆಳೆದ ಮೇಲೆ ಗಾಳಿಗೆ ಅಲ್ಲಾಡ್ತಾ ಇರುತ್ತೆ. ಅನೇಕ ಸಾರಿ ಬಿರುಗಾಳಿ ಅಂತ ಬರುತ್ತೆ. ನೀವು ಸಮುದ್ರ ತೀರದಲ್ಲಿ ಬಿರುಗಾಳಿಯನ್ನು ನೋಡಿದ್ದೀರಾ, ಸ್ಟಾರಮ್ ಅಂತ ಕರೀತಾರೆ. ಆ ರೀತಿ ಬಂದಾಗ ಮರಗಳು ಆಲ್ಮೋಸ್ಟ್ ಭೂಮಿಯ ಒಳಗೆ, ಭೂಮಿಯ ಮಣ್ಣ ಟಚ್ ಮಾಡಿ ಆ ರೀತಿಯಾಗಿ ಬೆಂಡ್ ಆಗ್ತಾ ಇರುತ್ತೆ, ಬಗ್ತಾ ಇರುತ್ತೆ, ಅಲ್ಲಾಡ್ತಾ ಇರುತ್ತೆ ಜೋರಾಗಿ. ಆದರೆ ಅವು ಸುಲಭವಾಗಿ ಮುರಿಯೋದೇ ಇಲ್ಲ. ಅವು ಆ ಒಂದು ವಾತಾವರಣಕ್ಕೆ ತಕ್ಕ ಹಾಗೆ ಹೊಂದಿಕೊಳ್ಳುತ್ತೆ. ಈ ಹೊಂದಿಕೊಳ್ಳುವಿಕೆಗೆ ನಾವು ಫ್ಲೆಕ್ಸಿಬಿಲಿಟಿ ತೆಗೆದುಕೊಳ್ಳಿ. ಹಾಗೆ ನೀವು ಸಹಿತ ಮನೆಯಲ್ಲಿ ತೊಂದರೆ ಇರ್ಬೋದು, ಮನೆಯಲ್ಲಿ ಓದೋದಕ್ಕೆ ಜಾಗ ಇಲ್ಲದೆ ಇರ್ಬೋದು, ಸ್ಕೂಲಲ್ಲಿ ಪಾಠ ಸರಿ ಆಗದೆ ಇರ್ಬೋದು. ಅದು ಸಹಿತ ನೀವು ಫ್ಲೆಕ್ಸಿಬಲ್ ಆಗಿದ್ದು, ಅಂದ್ರೆ ನಾನೇ ಸ್ವತಃ ಕೆಲವನ್ನ ಕಲ್ತ್ಕೊಳ್ತೀನಿ ಅಂತ ಅಂದ್ಕೊಂಡ್ರೆ ನಿಮ್ಮ ವಿದ್ಯಾರ್ಥಿ ಜೀವನ ತುಂಬಾ ಸುಖವಾಗಿರುತ್ತೆ. ಇದಕ್ಕೆ ನಾವು ಬದುಕುಳಿಸುತ್ತದೆ ಅಂತ ಕರಿತೀವಿ. ಆದ್ದರಿಂದ ನೀವು ಪ್ರತಿನಿತ್ಯ ಈ ಫ್ಲೆಕ್ಸಿಬಿಲಿಟಿ ಇರ್ತಕ್ಕಂಥ ಒಂದು ಗುಣವನ್ನ ನಿಮ್ಮದಾಗಿ ಮಾಡ್ಕೋಬೇಕಾಗುತ್ತೆ. ಇನ್ನೂ ಒಂದು ಪಾಠ ಕೋಶಗಳಿಂದ. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕೋಶಗಳು ತುಂಬಾ ಚಿಕ್ಕದಾಗಿ ಮೈಕ್ರೋಸ್ಕೋಪಿಕ್ ಲೆವೆಲ್ ಇರುತ್ತೆ. ಸೂಕ್ಷ್ಮ ಜೀವಿಗಳು. ಪ್ರತಿ ಜೀವಕೋಶ ಸಹಿತ ಏನೂ ಶಬ್ದ ಮಾಡದೆ ಮೌನವಾಗಿ ಕೆಲಸ ಮಾಡ್ತಾ ಇರುತ್ತೆ. ನಾವು ಅಂದ್ರೆ ಅನೇಕ ಗಂಟೆಗಳ ಕಾಲ ಈ ಕೋಶಗಳು ಕೆಲಸ ಮಾಡ್ತಾನೆ ಇರುತ್ತೆ. ಯಾವುದೇ ಕೋಶ ಪ್ರಶಂಸತೆ ಕೇಳಲ್ಲ. ಬ್ರೈನ್ ಅಲ್ಲಿರ್ತಕ್ಕಂಥ ಕೋಶ, ನ್ಯೂರಾನ್ ಅಂತ ಹೇಳ್ತೀವಲ್ಲ, ನರಕೋಶ, ನಾನು ಒಳ್ಳೆ ಕೆಲಸ ಮಾಡ್ತೀನಿ, ನನಗೆ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳಲ್ಲ. ಅಂದ್ರೆ ಒಳ್ಳೆ ಕೆಲಸಗಳನ್ನು ಮಾಡಿದಾಗ ನಾವು ಏನು ಆಸೆ ಇಟ್ಕೊಳ್ದೆ ಮಾಡಬೇಕು. ಅದು ಸಣ್ಣ ಸಣ್ಣ ಪ್ರಯತ್ನಗಳಾಗಿರ್ಬೋದು. ಏನಿಲ್ಲ, ನೀವು ಶಾಲೆಗಳಲ್ಲಿ ಬೆಳೆದಿರ್ತಕ್ಕಂಥ ಹುಲ್ಲು ಅಂತವನ್ನೆಲ್ಲ ತೆಗೆದುಬಿಟ್ಟು ಹೋಗ್ಬೋದು. ಆದ್ರೂ ಸಹಿತ ಸಣ್ಣ ಸಣ್ಣ ಪ್ರಯತ್ನಗಳನ್ನು ನೀವು ಮಾಡ್ತಾ ಬಂದ್ರೆ, ಗುಡ್ ಸ್ಟೆಪ್ ಮಾಡಿದರೆ ಅದು ಮಹತ್ವವಾಗಿ ಬೆಳೆಯುತ್ತೆ. ಸಣ್ಣ ಪ್ರಯತ್ನಗಳು, ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ಮಾಡಬೇಕು. ಹಾಗೆ ಪ್ರತಿನಿತ್ಯ ಒಂದೇ ಪಾಠದಲ್ಲಿರ್ತಕ್ಕಂಥ 10-15 ಪ್ರಶ್ನೆಗಳನ್ನು ಪೂರ್ತಿ ಕಲ್ತ್ಕೊಂಡಾಗ ಅದು ಒಂದು ಸಣ್ಣ ಸ್ಟೆಪ್ ಆಗುತ್ತೆ. ಅದರಿಂದ ನಿಮಗೆ ಅನುಕೂಲವಾಗುತ್ತೆ. ನಾನು ಕೆಲವರಿಗೆ ಧನ್ಯವಾದಗಳನ್ನ ಹೇಳಬೇಕು. ನನ್ನ ಟೀಮ್ ಅಂದ್ರೆ ನಾನು ಕೆಲಸ ಮಾಡ್ತಕ್ಕಂಥ ಒಂದು ಟೀಮ್ ಇದೆಯಲ್ಲ, ಅದು ಯಾವುದು ಅಂದ್ರೆ BSCS ಬ್ಲೂ ವರ್ಷನ್ ಅಂತ ಒಂದು ಪುಸ್ತಕ, ಮತ್ತೆ ಚಾಟ್ ಜಿಪಿಟಿಯಿಂದ ಕೆಲವು ಅಂಶಗಳನ್ನು ತೆಗೆದುಕೊಳ್ತೀನಿ. ಕ್ರಿಯೇಟಿವ್ ಕಾಮನ್ಸ್ ನಿಂದ ಚಿತ್ರಗಳನ್ನು ತಗೊಂಡಿದ್ದೀನಿ. ಈ ಒಂದು ಮ್ಯೂಸಿಕ್ ಹಾಕಿದ್ದೀನಲ್ಲ, ಅದು ಬಿದ್ದವನ್ ಅವರಿಂದ ಮ್ಯೂಸಿಕ್ ಅನ್ನ. ಇವರೆಲ್ಲರಿಗೂ ನಿಮ್ಮ ಪರವಾಗಿ ನನ್ನ ಧನ್ಯವಾದಗಳು. ನೀವು ಈ ಒಂದು PPTಯನ್ನು ನೋಡಿದ ಮೇಲೆ ಕೆಲವು ವಿಚಾರಗಳನ್ನು ಕಲ್ತ್ಕೊಳ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.